ಆ ದಕ್ಷಿಣ ಭಾರತದ ರಾಜ್ಯಗಳು ಸಂಸತ್ತಿನಲ್ಲಿ ತಮ್ಮ ರಾಜಕೀಯ ಶಕ್ತಿಯನ್ನು ದುಪ್ಪಟ್ಟು ಮಾಡಿಕೊಳ್ಳುವ ಅಂದ್ರೆ ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ ತಮ್ಮ ಪ್ರಭಾವವನ್ನ ಅಜರಾಮರಗೊಳಿಸುವ ಒಂದು ಐತಿಹಾಸಿಕ ಅವಕಾಶವನ್ನ ಕೈಯಾರೆ ಕಳ್ಕೊಂಡುವ. ಖಂಡಿತ. ಇದು ಮೇಲ್ನೋಟಕ್ಕೆ ಆಶ್ಚರ್ಯ ಅನ್ಸಿದ್ರೂ ಮೂಲಪಠ್ಯದಲ್ಲಿರೋ ಅಂಕಿಅಂಶಗಳು ಇದನ್ನೇ ಹೇಳ್ತಿವೆ. ಹೌದು. ದಕ್ಷಿಣದ ರಾಜ್ಯಗಳಿಗೆ ಮರಣಶಾಸನ ಅಂತಾನೆ ಬಿಂಬಿಸಲಾಗ್ತಿರೋ ಈ ಕ್ಷೇತ್ರ ಮರುವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ನಿಜಕ್ಕೂ ದಕ್ಷಿಣದ ಪಾಲಿಗೆ ಒಂದು ಸಂಜೀವಿನಿಯಾಗಿತ್ತಾ ಅನ್ನೋದನ್ನ ಇವತ್ತು ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡಿಕೊಳ್ಳಿದ್ದೀವಿ. ಇವತ್ತು ನಾವು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರೋ ಒಂದು ಪ್ರಮುಖ ರಾಜಕೀಯ ವಿಶ್ಲೇಷಣೆ ಮತ್ತು ತಮಿಳುನಾಡಿನ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ವಿರುದ್ಧ ಅವರು ಮಾಡಿರೋ ಆರೋಪಗಳ ಬಗ್ಗೆ ಇರೋ ಮೂಲ ಪಠ್ಯವನ್ನ ಒರೆಗೆ ಹಚ್ಚಲಿದ್ದೀವಿ. ಕರೆಕ್ಟ್. ಆದರೆ ಈ ಚರ್ಚೆಗೆ ಇಳಿಯೋ ಮುನ್ನ ಒಂದು ವಿಚಾರವನ್ನ ಬಹಳ ಸ್ಪಷ್ಟಪಡಿಸಬೇಕು. ನಾವಿಲ್ಲಿ ಚರ್ಚೆ ಮಾಡ್ತಿರೋ ಎಲ್ಲಾ ರಾಜಕೀಯ ಟೀಕೆಗಳು, ಅಂಕಿಅಂಶಗಳು, ಅಭಿಪ್ರಾಯಗಳು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡುತ್ತಿರೋ ಮೂಲ ಪಠ್ಯಕ್ಕೆ ಮಾತ್ರ ಸೇರಿದ್ದು. ಹೌದು. ನಾವು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧವಾದ ನಿಲುವನ್ನ ಖಂಡಿತ ಬೆಂಬಲಿಸುತ್ತಿಲ್ಲ. ಒದಗಿಸಲಾದ ಪಠ್ಯದಲ್ಲಿರೋ ವಿಚಾರಗಳನ್ನ ನಿಷ್ಪಕ್ಷಪಾತವಾಗಿ ಬಿಡಿಸಿಡುವುದು ಮಾತ್ರ ಈ ವಿಶ್ಲೇಷಣೆಯ ಗುರಿ. ಡೆಫಿನೆಟ್ಲಿ. ಸೊ ಆ ಮೂಲ ಪಠ್ಯ ಒದಗಿಸುವ ಅಚ್ಚರಿಯ ಅಂಕಿಅಂಶಗಳ ಮೂಲಕ ಈ ವಿಚಾರವನ್ನ ನಾವು ಅನ್ವೇಷಣೆ ಮಾಡೋಣ. ಈ ಇಡೀ ವಿವಾದದ ಮೂಲವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ದೆಹಲಿಯಲ್ಲಿ ನಡೆದ ಆ ಒಂದು ಪ್ರಮುಖ ಸಭೆ ಮತ್ತು ಅಲ್ಲಿ ತಗೊಂಡ ನಿರ್ಧಾರಗಳ ಕಡೆ ಗಮನ ಹರಿಸಬೇಕು ಅಲ್ವಾ? ಎಕ್ಸಾಕ್ಟ್ಲಿ. ಪಠ್ಯದ ಪ್ರಕಾರ ಆ ದೆಹಲಿ ಸಭೆಯಲ್ಲಿ ನಿಖರವಾಗಿ ಏನಾಯಿತು? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಿಎಂಕೆ ನಾಯಕರ ಜೊತೆ ಒಂದು ಸಭೆ ನಡೆಸಿದ್ರು. ಅಲ್ಲಿ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಮಸೂದೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿತ್ತು ಅಂತ ಪಠ್ಯದಲ್ಲಿದೆ. ಓಕೆ. ಆಗ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರ ಪ್ರತಿಕ್ರಿಯೆ ಹೇಗಿತ್ತು? ಆರಂಭದಲ್ಲಿ ಅವರು ಈ ಮಸೂದೆಗಳನ್ನ ಸಂಪೂರ್ಣವಾಗಿ ಬೆಂಬಲಿಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಜೂನ್ ತಿಂಗಳಲ್ಲೇ ಒಂದು ಅಧಿವೇಶನ ಕರೆದು ಇದನ್ನ ಅಂಗೀಕರಿಸುವಂತೆ ಕೇಂದ್ರಕ್ಕೆ ಅವರೇ ಸಲಹೆ ಕೂಡ ನೀಡಿದ್ರು. ಹೌದಾ? ಅಂದ್ರೆ ಮೊದಲು ಒಪ್ಪಿಗೆ ಸೂಚಿಸಿದ್ರು, ಆದ್ರೆ ಆಮೇಲೇನಾಯ್ತು? ಆಮೇಲೇನೆ ಅಸಲಿ ಕಥೆ ಶುರುವಾಗೋದು. ಕೇವಲ ಕೆಲವೇ ದಿನಗಳಲ್ಲಿ ಡಿಎಂಕೆ ದಿಢೀರನೆ ಒಂದು ಯೂ ಟರ್ನ್ ತಗೊಳ್ತು. ಮುಂದಿನ ಚುನಾವಣೆಯಲ್ಲಿ ಇದರಿಂದ ತಮಗೆ ಹಿನ್ನಡೆ ಆಗಬಹುದು ಅನ್ನೋ ಆಂತರಿಕ ಭೀತಿಯಿಂದ ತಮ್ಮ ನಿಲುವನ್ನೇ ಬದಲಾಯಿಸಿದ್ರು. ಓಹೋ. ಸೊ ಎಚ್.ಡಿ. ಕುಮಾರಸ್ವಾಮಿ ಅವರ ನೇರ ಆರೋಪ ಏನಂದ್ರೆ ಡಿಎಂಕೆ ಮೊದಲು ಒಪ್ಪಿಗೆ ಸೂಚಿಸಿ ಆಮೇಲೆ ಹಿಂದೆ ಸರಿದಿದ್ದರಿಂದ ದಕ್ಷಿಣ ರಾಜ್ಯಗಳಿಗೆ ಸಿಕ್ಕಿದ್ದ ಆ ಬಂಗಾರದಂತಹ ಅವಕಾಶ ತಪ್ಪಿಹೋಯಿತು ಅಂತಾನಾ? ಹೌದು. ಅದೇ ಅವರ ಮುಖ್ಯವಾದ. ಒಂದು ಪಕ್ಷದ ಆಂತರಿಕ ಭೀತಿ ಇಡೀ ದಕ್ಷಿಣ ಭಾರತದ ಪ್ರಾತಿನಿಧ್ಯಕ್ಕೆ ಹೇಗೆ ಪೆಟ್ಟು ಕೊಡ್ತು ಅನ್ನೋದನ್ನ ಅವರು ವಿವರಿಸಿದ್ದಾರೆ. ಓಕೆ. ಇದನ್ನ ನಾವು ಸ್ವಲ್ಪ ಬಿಡಿಸಿ ನೋಡೋಣ. ಇದು ಹೇಗಿದೆ ಅಂದ್ರೆ ಈಗ ಕ್ರೀಡಾಂಗಣದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇಡೀ ತಂಡ ಸೇರಿ ಒಂದು ರಣತಂತ್ರಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಆದರೆ ಮೈದಾನಕ್ಕೆ ಇಳಿದ ತಕ್ಷಣ ಪ್ರೇಕ್ಷಕರ ಪ್ರತಿಕ್ರಿಯೆ ಅಥವಾ ಗದ್ದಲಕ್ಕೆ ಹೆದರಿ ಕ್ಯಾಪ್ಟನ್ ಆಟದ ನಿಯಮವನ್ನೇ ಬದಲಾಯಿಸ್ತಾಗೆ ಇದೆ ಅಲ್ವಾ? ಒಂದು ಪಕ್ಷದ ಆಂತರಿಕ ಚುನಾವಣಾ ಭೀತಿ ಇಡೀ ದಕ್ಷಿಣ ಭಾರತದ ಪ್ರಾತಿನಿಧ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಖಂಡಿತ. ಡಿಎಂಕೆ ಹಿಂದೆ ಸರಿಯೋಕೆ ಕೊಟ್ಟ ಮುಖ್ಯ ಕಾರಣ ಅಂದ್ರೆ ಇದರಿಂದ ದಕ್ಷಿಣಕ್ಕೆ ಅನ್ಯಾಯ ಆಗುತ್ತೆ ಅನ್ನೋ ಭೀತಿ. ಆದರೆ ಕುಮಾರಸ್ವಾಮಿಯವರು ಮುಂದಿಟ್ಟಿರೋ ಲೆಕ್ಕಾಚಾರಗಳು ಈ ಭೀತಿಯನ್ನ ಸಂಪೂರ್ಣವಾಗಿ ತಲೆಕೆಳಗು ಮಾಡ್ತವೆ. ಅದೇ ಆ ಮರುವಿಂಗಡಣೆಯೇ ಲೆಕ್ಕಾಚಾರ. ಕ್ಷೇತ್ರ ಮರುವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ವ್ಯವಸ್ಥಿತವಾಗಿ ಬಿತ್ತಲಾಗ್ತಿರೋ ಸುಳ್ಳು ಸಂಕಥನ ಅಂತ ಅವರು ಹೇಳ್ತಾರೆ. ಸೊ ಇದರ ಹಿಂದಿನ ವಾಸ್ತವದ ಅಂಕಿಅಂಶಗಳೇನು? ನಾವು ಹಿಂದಿನಿಂದ ನೋಡ್ತಾ ಬಂದ್ರೆ ಜನಸಂಖ್ಯೆ ನಿಯಂತ್ರಣದಲ್ಲಿ ದಕ್ಷಿಣದ ರಾಜ್ಯಗಳು ಬಹಳ ಯಶಸ್ವಿಯಾಗಿದೆ. ಅದಕ್ಕೆ ಅವರಿಗೆ ದಂಡನೆ ವಿಧಿಸಬಾರದು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ಹೊಸ ಪ್ರಸ್ತಾವನೆ ಮುಂದಿಟ್ಟಿತ್ತು. ಓಕೆ. ಆ ಪ್ರಸ್ತಾವನೆ ಏನು? ಪ್ರತಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳನ್ನ ಸರಾಸರಿ 50% ಅಂದ್ರೆ 50% ಹೆಚ್ಚಿಸುವ ಪ್ರಸ್ತಾವನೆ ಅದು. 50%. ಅಂದ್ರೆ ಮೂಲ ಪಠ್ಯದಲ್ಲಿರೋ ಉದಾಹರಣೆ ತಗೊಂಡ್ರೆ ಕರ್ನಾಟಕದ ಪ್ರಸ್ತುತ ಇರೋ 28 ಲೋಕಸಭಾ ಕ್ಷೇತ್ರಗಳು 42ಕ್ಕೆ ಏರಿಕೆ ಆಗ್ತಿತ್ತಾ? ಹೌದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ. ಇದೇ 50% ಏರಿಕೆ ಸೂತ್ರ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಮತ್ತು ತೆಲಂಗಾಣಕ್ಕೂ ಅನ್ವಯ ಆಗ್ತಿತ್ತು. ವಾವ್. ಇದರಿಂದ ದಕ್ಷಿಣದ ದನಿ ಸಂಸತ್ತಿನಲ್ಲಿ ಮತ್ತಷ್ಟು ಬಲವಾಗ್ತಿತ್ತು ಅನ್ನೋದು ಪಠ್ಯದ ಲೆಕ್ಕಾಚಾರ. ಇಲ್ಲಿ ಬಹಳ ಕುತೂಹಲಕಾರಿ ಅಂಶ ಏನಂದ್ರೆ ಜನಸಂಖ್ಯಾ ಆಧಾರಿತ ಮರುವಿಂಗಡಣೆಯ ಬಗ್ಗೆ ಇದ್ದ ಸಾಮಾನ್ಯ ಆತಂಕಗಳನ್ನ ಈ 50% ಏರಿಕೆ ಸೂತ್ರ ಬಹಳ ಚೆನ್ನಾಗಿ ಸಮತೋಲನ ಮಾಡೋಕೆ ಪ್ರಯತ್ನಪಟ್ಟಿತ್ತು. ಆದ್ರೆ ಒಂದ್ ನಿಮಿಷ, ಇಲ್ಲೊಂದು ದೊಡ್ಡ ಡೌಟ್ ಬರುತ್ತೆ.
ಈಗ ಎಲ್ಲ ರಾಜ್ಯಗಳಿಗೂ 50% ಸೀಟುಗಳು ಹೆಚ್ಚಾದರೆ, ಅಂದ್ರೆ ಉತ್ತರ ಪ್ರದೇಶಕ್ಕೂ 50%, ಕರ್ನಾಟಕಕ್ಕೂ 50% ಹೆಚ್ಚಾದರೆ, ಒಟ್ಟು ಸಂಸತ್ತಿನ ಗಾತ್ರ ಮಾತ್ರ ದೊಡ್ಡದಾಗುತ್ತೆ ಹೊರತು ರಾಷ್ಟ್ರೀಯ ಮಟ್ಟದಲ್ಲಿ ದಕ್ಷಿಣ ಭಾರತದ ತುಲನಾತ್ಮಕ ಶಕ್ತಿ ಅಂದ್ರೆ ರಿಲೇಟಿವ್ ಪವರ್ ಹಾಗೇ ಉಳಿಯುತ್ತಲ್ವಾ? ಇದೇ ಕಾರಣಕ್ಕೆ ದಕ್ಷಿಣದ ರಾಜ್ಯಗಳು ಆತಂಕಗೊಂಡಿದ್ವಾ? ಇದು ಮೇಲ್ನೋಟಕ್ಕೆ ಹಾಗೆ ಅನ್ಸತ್ತೆ. ಆದ್ರೆ ವಾಸ್ತವದಲ್ಲಿ ಈ ಗಣಿತ ಬೇರೆ ಇದೆ. ನಾವು ಈ ಪ್ರಸ್ತಾವನೆಯನ್ನ ಈಗಿರೋ ಪರಿಸ್ಥಿತಿ ಜೊತೆ ಹೋಲಿಸಬಾರ್ದು. ಮತ್ತೆ ಯಾವುದರ ಜೊತೆ ಹೋಲಿಸಬೇಕು? ಅಂಕೆ ಸ್ಫೋಟ ಆಗಿರೋದ್ರಿಂದ ಅಲ್ಲಿನ ಸೀಟುಗಳು 100ಕ್ಕೆ 100ರಷ್ಟು ಏರಿಕೆಯಾಗೋ ಅಪಾಯ ಇತ್ತು. ಓಹೋ. ಅದೇ ದಕ್ಷಿಣದ ರಾಜ್ಯಗಳ ಸೀಟುಗಳು ಸ್ವಲ್ಪವೂ ಏರಿಕೆಯಾಗದೆ ಹಾಗೆ ಉಳಿಯೋ ಸಾಧ್ಯತೆ ಇತ್ತು. ಈ 50% ಸೂತ್ರ ಏನ್ ಮಾಡುತ್ತೆ ಅಂದ್ರೆ, ದಕ್ಷಿಣಕ್ಕೆ ಕನಿಷ್ಠ ಇಷ್ಟು ಸೀಟುಗಳು ಹೆಚ್ಚಾಗಲೇಬೇಕು ಅನ್ನೋ ಒಂದು ರಕ್ಷಣಾತ್ಮಕ ಕವಚ ಒದಗಿಸುತ್ತೆ. ಅಂದ್ರೆ ಉತ್ತರದ ಸೀಟುಗಳು ವಿಪರೀತ ಏರಿಕೆಯಾಗಿ ದಕ್ಷಿಣದ ಧ್ವನಿ ಪಾತಾಳಕ್ಕೆ ಕುಸಿಯದಂತೆ ತಡೆಯುವ ಕನಿಷ್ಠ ಮಿತಿ ಇದು ಅಂತನಾ? ಎಕ್ಸಾಕ್ಟ್ಲಿ. ಸೊ ಇಂತಹ ಒಂದು ಸುವರ್ಣ ಅವಕಾಶವನ್ನ ವಿರೋಧ ಪಕ್ಷಗಳು ವಿರೋಧಿಸಿದ್ವು. ಒಂದು ವೇಳೆ ನಿಜಕ್ಕೂ ಈ ಪ್ರಸ್ತಾವನೆಯಿಂದ ದಕ್ಷಿಣಕ್ಕೆ ಅನ್ಯಾಯ ಆಗ್ತಿದ್ರೆ, ದಕ್ಷಿಣದ ಇತರ ಪ್ರಭಾವಿ ನಾಯಕರು ಯಾಕೆ ಸುಮ್ಮನೆ ಇದ್ರು ಅನ್ನೋದು ಮೂಲ ಪಠ್ಯದ ಪ್ರಬಲ ಪ್ರಶ್ನೆ. ಕರೆಕ್ಟ್. ಕುಮಾರಸ್ವಾಮಿ ಅವರು ಪ್ರಶ್ನೆ ಕೂಡ ಅದೇ ಅಲ್ವಾ? ಅನ್ಯಾಯ ಆಗೋದೇ ಆಗಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಯಾಕೆ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಲಿಲ್ಲ? ಹೌದು, ಅವರು ತಮ್ಮ ರಾಜ್ಯಗಳ ಹಿತಾಸಕ್ತಿ ಬಗ್ಗೆ ಸದಾ ಧ್ವನಿ ಎತ್ತುವ ನಾಯಕರು. ಆದ್ರೂ ಅವರು ಸುಮ್ಮನಿದ್ರು. ಇನ್ನೊಂದು ಕಡೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಮಸೂದೆಗಳಿಗೆ ಮುಕ್ತ ಬೆಂಬಲ ನೀಡಿದ್ದಾರೆ. ಇದು ಈ ಇಡೀ ಪ್ರಕ್ರಿಯೆಯ ಪಾರದರ್ಶಕತೆಗೆ ಸಾಕ್ಷಿ ಅಂತ ಪಠ್ಯದಲ್ಲಿ ಹೇಳಲಾಗಿದೆ. ಆದರೆ ಇಲ್ಲಿ ಮತ್ತೊಂದು ಆಯಾಮ ಕೂಡ ಇದೆ. ಅದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಿದ್ದು. ಹೌದು, ಈ ಮರುವಿಂಗಡಣೆಗೆ ಅಡ್ಡಗಾಲು ಹಾಕುವ ಮೂಲಕ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ದೇಶದ ಅರ್ಧದಷ್ಟಿರೋ ಮಹಿಳೆಯರಿಗೆ ಸೇರಬೇಕಿದ್ದ ಮಹಿಳಾ ಮೀಸಲು ಮಸೂದೆಯನ್ನೇ ತಡೆದು ದ್ರೋಹ ಬಗೆದಿದೆ ಅನ್ನೋದು ಬಹಳ ಗಂಭೀರವಾದ ಆರೋಪ. ಅಂದ್ರೆ ಮೈತ್ರಿಕೂಟದೊಳಗಿನ ಕಚ್ಚಾಟಗಳು ಮತ್ತು ಈ ರಾಜಕೀಯ ಹೊಂದಾಣಿಕೆ ಹೇಗೆ ಇಂಥ ದೊಡ್ಡ ಸಾಮಾಜಿಕ ಬದಲಾವಣೆಗಳನ್ನ ಬಲಿ ತಗೊಳ್ತವೆ ಅನ್ನೋದಿಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಠ್ಯದಲ್ಲಿ ಬರೋ ಆ ದೊಡ್ಡ ಬ್ರದರ್ ಮತ್ತು ಚಿಕ್ಕ ಬ್ರದರ್ ಕಾಂಪ್ಲೆಕ್ಸ್, ಅದೇ ಅದರ ಬಗ್ಗೆ ಸ್ವಲ್ಪ ವಿವರಿಸಿ. ಏನಿದು ಕಾಂಪ್ಲೆಕ್ಸ್? ಅಂದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ಕೆ ಸ್ಟಾಲಿನ್ ಅವರು ದೊಡ್ಡ ಬ್ರದರ್, ಅಲ್ಲಿ ಅವರದೇ ಪಾರುಪತ್ಯ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಚಿಕ್ಕ ಬ್ರದರ್ ಪಾತ್ರದಲ್ಲಿದ್ದಾರೆ. ಓಕೆ, ಯಾಕೆ ಹಾಗೆ? ಯಾಕಂದ್ರೆ ಕಾಂಗ್ರೆಸ್ ತಮ್ಮ ರಾಷ್ಟ್ರೀಯ ಅಸ್ತಿತ್ವಕ್ಕಾಗಿ ಡಿಎಂಕೆಯ ಬೆಂಬಲದ ಮೇಲೆ ತೀವ್ರವಾಗಿ ಅವಲಂಬಿತವಾಗಿದೆ. ತಮಿಳುನಾಡಿನ ಆ 39 ಸೀಟುಗಳಿಗಾಗಿ ಅವರು ಡಿಎಂಕೆಯ ಮಾತಿಗೆ ತಲೆಬಾಗಬೇಕಾಗಿದೆ. ಓಹೋ, ಸೊ ಡಿಎಂಕೆ ತಮ್ಮ ರಾಜ್ಯದಲ್ಲಿ ಚುನಾವಣಾ ಭೀತಿಯಿಂದ ಮುರುವಿಗಡಣೆಯನ್ನ ವಿರೋಧಿಸಿದಾಗ ಕಾಂಗ್ರೆಸ್ ಕೂಡ ಮಿತ್ರಪಕ್ಷವನ್ನ ಓಲೈಸಲು ಹೋಗಿ ಇದನ್ನು ವಿರೋಧಿಸಬೇಕಾಯಿತು. ಹೌದು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯಗಳಾದ ಕರ್ನಾಟಕ ಮತ್ತು ತೆಲಂಗಾಣದ ನಾಯಕರು ಕೂಡ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಸುಮ್ಮನಾಗಬೇಕಾಯಿತು. ಇದೇ ತಾನೇ ಕುಮಾರಸ್ವಾಮಿ ಅವರ ಆರೋಪದ ತಿರುಳು? ಸಂಪೂರ್ಣವಾಗಿ ಹೌದು. ರಾಜಕೀಯ ಪಕ್ಷಗಳ ವೈಯಕ್ತಿಕ ಪ್ರತಿಷ್ಠೆಗಳು ಮತ್ತು ಮೈತ್ರಿಕೂಟದ ಅಸ್ತಿತ್ವದ ಹೋರಾಟದ ಮುಂದೆ ಇಡೀ ದಕ್ಷಿಣ ಭಾರತದ ಪ್ರಾತಿನಿಧ್ಯ ಮತ್ತು ಮಹಿಳಾ ಮೀಸಲಾತಿಯಂತಹ ಪ್ರಬಲ ಸಾಮಾಜಿಕ ಬದಲಾವಣೆ ಹೇಗೆ ಬಲಿಯಾಯಿತು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ನಿಜಕ್ಕೂ ಇದೊಂದು ವಿಪರ್ಯಾಸ. ಆದರೆ ಈಗ ಕೇಳುಗರಿಗೆ ಒಂದು ಸಹಜವಾದ ಪ್ರಶ್ನೆ ಮೂಡ್ಬೋದು. ಈ ಮರುವಿಂಗಡಣೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಪ್ರಧಾನಿ ಮೋದಿಯವರ ಕಾಲದಲ್ಲಿ ಹುಟ್ಟುಕೊಂಡಿರೋ ಯಾವುದೋ ಹೊಸ ರಾಜಕೀಯ ಅಸ್ತ್ರವಾ? ಖಂಡಿತ ಅಲ್ಲ. ಮೂಲ ಪಠ್ಯ ಇತಿಹಾಸದ ಪುಟಗಳನ್ನು ತೆರೆದು ಬೇರೆದೇ ಸತ್ಯವನ್ನ ಹೇಳುತ್ತೆ. ಇದನ್ನ ಹೊಸ ಯೋಜನೆ ಅಂತ ಬಿಂಬಿಸಿ ಭಯ ಹುಟ್ಟಿಸಲಾಗ್ತಿದೆ. ಆದ್ರೆ ಇದು ಜವಾಹರ್ಲಾಲ್ ನೆಹರು ಅವರ ಕಾಲದಿಂದನೂ ನಡೆದುಕೊಂಡು ಬಂದಿರೋ ಒಂದು ಸಾಂವಿಧಾನಿಕ ಸಂಪ್ರದಾಯ. ಹೌದು, ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳ ಗಡಿಗಳನ್ನ ಮರುಹೊಂದಿಸೋದು ಒಂದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದರ ಪಾರದರ್ಶಕತೆ ಬಗ್ಗೆ ಪಠ್ಯ ಏನ್ ಹೇಳುತ್ತೆ? ಇದಕ್ಕಾಗಿ ಕ್ಷೇತ್ರ ಮರುವಿಂಗಡಣಾ ಆಯೋಗ ಅಂತ ಒಂದು ಸಾಂವಿಧಾನಿಕ ಸಂಸ್ಥೆ ಇರುತ್ತೆ. ಇದು ಯಾವುದೋ ಮುಚ್ಚಿದ ಕೋಣೆಯಲ್ಲಿ ನಡೆಯೋ ನಿರ್ಧಾರ ಅಲ್ಲ. ಈ ಆಯೋಗದ ಸದಸ್ಯರಾಗಿ ಯಾರಿರ್ತಾರೆ ಗೊತ್ತಾ? ಯಾರಿರ್ತಾರೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಜೊತೆಗೆ ರಾಜ್ಯ ವಿಧಾನಸಭೆಗಳ ಸ್ಪೀಕರ್ಗಳು ಮತ್ತು ಲೋಕಸಭಾ ಸ್ಪೀಕರ್ ಕೂಡ ನೇಮಕಗೊಳ್ತಾರೆ. ಅಂದ್ರೆ ಆಯಾ ರಾಜ್ಯಗಳ ಪ್ರಾತಿನಿಧ್ಯ ಮೊದಲೇ ಆ ಆಯೋಗದಲ್ಲಿ ಇರುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಆಯಾ ರಾಜ್ಯಗಳ ವಿಧಾನಸಭೆಯ ಸ್ಪೀಕರ್ಗಳೇ ಅಲ್ಲಿ ಕೂತು ನಕ್ಷೆಗಳನ್ನ, ಜನಸಂಖ್ಯೆಯ ಅಂಕಿಅಂಶಗಳನ್ನ ಪರಿಶೀಲಿಸ್ತಾರೆ. ಇದಾದ್ಮೇಲೆ ಆಯೋಗದ ವರದಿಯನ್ನ ಸಾರ್ವಜನಿಕರ ಮುಂದಿಟ್ಟು ಆಕ್ಷೇಪಣೆಗಳನ್ನ ಆಹ್ವಾನಿಸಿ
ಆಮೇಲೆ ಸಂಸತ್ತಿನಲ್ಲಿ ಚರ್ಚಿಸಿಯೇ ಅಂತಿಮ ನಿರ್ಧಾರ ತಗೊಳ್ಳಾಗುತ್ತೆ. ವಾವ್! ಇಷ್ಟೊಂದು ವ್ಯವಸ್ಥಿತವಾದ ಸಾಂವಿಧಾನಿಕ ಪ್ರಕ್ರಿಯೆ ಇರುವಾಗ ರಾಜ್ಯಗಳಿಗೆ ಗೊತ್ತಿಲ್ಲದೆ ಅಥವಾ ಅವರ ಒಪ್ಪಿಗೆ ಇಲ್ಲದೆ ಏಕಾಏಕಿ ದಕ್ಷಿಣಕ್ಕೆ ಅನ್ಯಾಯ ಆಗೋಕೆ ಹೇಗೆ ಸಾಧ್ಯ? ಆನೆ ವಿರೋಧ ಪಕ್ಷಗಳು ಕೇವಲ ಒಂದು ರಾಜಕೀಯ ಪಕ್ಷವನ್ನ ವಿರೋಧಿಸುವ ಭರದಲ್ಲಿ ರಾಜ್ಯ ವಿಧಾನಸಭೆಗಳ ಸ್ಪೀಕರ್ಗಳನ್ನೇ ಒಳಗೊಂಡಿರೋ ಇಂಥ ಸುದೀರ್ಘ ಸಾಂವಿಧಾನಿಕ ಪ್ರಕ್ರಿಯೆಯನ್ನ ಅನುಮಾನಿಸ್ತಿವೆ. ಇದು ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರವಲ್ಲ ಅನ್ನೋದು ಪಠ್ಯದ ವಾದ. ಕರೆಕ್ಟ್. ಸೊ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ನೋಡೋದಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಶ್ಲೇಷಣೆಯ ಮೂಲಕ ದಕ್ಷಿಣ ಭಾರತದ ರಾಜಕಾರಣದ ಮತ್ತೊಂದು ಮುಖವನ್ನು ನಾವಿವತ್ತು ನೋಡಿದೆವು. ಹೌದು. ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಆ ಚುನಾವಣಾ ಲೆಕ್ಕಾಚಾರಗಳು ದಕ್ಷಿಣದ ರಾಜ್ಯಗಳಿಗೆ ಸಿಗಬಹುದಾಗಿದ್ದ 50% ಹೆಚ್ಚಿನ ಪ್ರಾತಿನಿಧ್ಯ ಮತ್ತು ಆ ಮಹಿಳಾ ಮೀಸಲಾತಿ ಹೌದು ಅದನ್ನು ಹೇಗೆ ತಡೆಹಿಡಿದಿರಬಹುದು ಅನ್ನೋ ಮೂಲ ಪಠ್ಯದ ವಾದವನ್ನ ನಾವು ಎಳೆಯಾಗಿ ಬಿಡಿಸಿಟ್ಟೆವು. ಈ ಮಾಹಿತಿ ಕೇಳುಗರಿಗೆ ಯಾಕೆ ಮುಖ್ಯ ಅಂದ್ರೆ ನಮ್ಮ ದಿನನಿತ್ಯದ ಸುದ್ದಿಗಳಲ್ಲಿ ಕೇಳಿಬರೋ ಇಂತಹ ಭೀತಿ ಹುಟ್ಟಿಸುವ ನಿರೂಪಣೆಗಳು ಅಂದ್ರೆ ನೆರೆಟಿವ್ಸ್ ಮತ್ತು ನೈಜ ಸಾಂವಿಧಾನಿಕ ಲೆಕ್ಕಾಚಾರಗಳ ನಡುವೆ ಇರೋ ಅಂತರವನ್ನ ಗುರುತಿಸೋಕೆ ಇದು ಸಹಾಯ ಮಾಡುತ್ತೆ. ನಿಜ. ಈ ರೀತಿ ಮಾಹಿತಿ ಓವರ್ಲೋಡ್ ಆಗಿರೋ ಕಾಲದಲ್ಲಿ ಕೇವಲ ಭಾವನೆಗಳಿಗೆ ಒಳಗಾಗದೆ ಅಂಕಿಅಂಶಗಳನ್ನು ನೋಡೋದು ಬಹಳ ಮುಖ್ಯ. ಸೊ ಈ ಮೂಲಪಠ್ಯದ ಕೊನೆಯ ಪ್ರಶ್ನೆಯನ್ನ ಆಧರಿಸಿ ಒಂದು ಹೊಸ ಯೋಚನೆಯನ್ನ ನಾವಿಲ್ಲಿ ಬಿಟ್ಟು ಹೋಗ್ತಿದ್ದೀವಿ. ಖಂಡಿತ. ಅದೇನು? ದಕ್ಷಿಣ ಭಾರತದ ರಾಜಕೀಯ ಶಕ್ತಿಯು ಕುಗ್ಗುವ ಬದಲು ನಿಜಕ್ಕೂ ವಿಸ್ತರಣೆಯಾಗುವ ಹೊಸ್ತಿಲಲ್ಲಿತ್ತು ಅನ್ನೋ ಈ ವಾದ ಸತ್ಯವಾದ್ರೆ ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ನಾವು ದಶಕಗಳಿಂದ ನಂಬಿಕೊಂಡು ಬಂದಿರೋ ಇನ್ನೆಷ್ಟು ರಾಜಕೀಯ ಕಥೆಗಳು ಕೇವಲ ಹಳೆಯ ಊಹೆಗಳ ಮೇಲೆ ನಿಂತಿವೆ ಹೊರತು ಪ್ರಸ್ತುತ ವಾಸ್ತವದ ಮೇಲಲ್ಲ. ಇದು ನಿಜಕ್ಕೂ ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಬೇಕಾದ ವಿಚಾರ. ಹೌದು. ಈ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಇಂದಿನ ಈ ಆಳವಾದ ಅನ್ವೇಷಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಬಾರಿ ಭೇಟಿಯಾಗೋಣ.